ಶಿವಶಂಕರಪ್ಪನವರ ಹೇಳಿಕೆ ಈಗ ದೇಶವ್ಯಾಪಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಹೆಣ್ಮಕ್ಳು ಮನೆಗೆ ಸೀಮಿತ ಅನ್ನೋ ಕಾಂಗ್ರೆಸ್ ನಾನು ಹೆಣ್ಣು ಕುಟುಂಬದ ಕಣ್ಣು. ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವ್ರದ್ದು ಯಾವುದೋ ಲೆಕ್ಕಾಚಾರದಲ್ಲಿ ಮಾತಾಡಿರ್ಬೋದು ಅಷ್ಟೇ. ವಿ ಆರ್ ಕಮಿಟೆಡ್. 6 ಜನ ಹೆಣ್ಮಕ್ಳಿಗೆ ಅವರು ಸೊಸೆನೂ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ 6 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. 6 ಜನ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ. ಅವರ ಬದುಕು ಬದಲಾವಣೆ ಆಗಬೇಕು, ಭಾವನೆಕ್ಕಿಂತ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಈಗಿರೋಂಥ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ. ಕಾಂಗ್ರೆಸ್ ಪಕ್ಷ ಹೆಣ್ಣಿಗೆ ಹೆಚ್ಚಿಗೆ ಶಕ್ತಿ ಕೊಡುವಂಥದ್ದು, ಯುವಕರಿಗೆ ಶಕ್ತಿ ಕೊಡುವಂಥದ್ದು, ರೈತರಿಗೆ ಶಕ್ತಿ ಕೊಡುವಂಥದ್ದು, ಕಾರ್ಮಿಕರಿಗೆ ಶಕ್ತಿ ಕೊಡುವಂಥದ್ದು, ಜಾತಿ ಧರ್ಮ ಒಂದು ಕಡೆ ಬಿಟ್ಟು ನೀತಿ ಮೇಲೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಟ್ಟು ಶಕ್ತಿ ಕೊಡುವಂಥ ಕೆಲಸ ಮೊದಲಿಂದನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಕೋಲಾರ ನಾಯಕರ ಅಸಮಾಧಾನ ಎಲ್ಲ ತಣ್ಣಗಾಯ್ತು ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಆಗುತ್ತೆ. ಎಲ್ಲ ವಿಜಯದ ಪತಾಕಿಗೆ ಹೊರಟಿದ್ದಾರೆ. ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ KH ಮುನಿಯಪ್ಪನವ್ರದ್ದು ಸಂಕಲ್ಪ, ರಮೇಶ್ ಕುಮಾರ್ದು ಸಂಕಲ್ಪ, ಬೇರೆ MLAಗಳದೆಲ್ಲ ಸಂಕಲ್ಪ ನೋಡಿ ಗೆದ್ಸ್ಕೊಂಡು ಬರ್ತಾರೆ. ಆಯ್ತಿಲ್ಲ ಇನ್ನೇನಿದೆ ಸರ್? ಜೋಶ್ ನಿಮ್ಮಲ್ಲಿದೆ ಸರ್, ಎಲ್ಲ ಟುಸ್ ಆಯ್ತು ಅಂತ ಹೇಳ್ತಾ ಇದ್ದೀರಿ. ಅವರೆಲ್ಲ ಜೋಶ್ ಬೇಕಲ್ಲ ಸರ್ ಕೆಲಸಕ್ಕೆ? ನೋಡ್ರಿ, ತಟ್ಟೆ ಮರ ಏಟ್ ನಿಮ್ಗೆ ಗೊತ್ತಿಲ್ಲ. ಸಿ ಇನ್ನರ್ ಸ್ಟ್ರೆಂತ್ ಅಲ್ಲ, ಔಟರ್ ಸ್ಟ್ರೆಂತ್ ಜನಕ್ಕೆ. ನಿಮಗೂ ನೋಡಿ, ನಿಮ್ಮ TVಯವರೆಲ್ಲ ಸರ್ವೆ ಮಾಡಿದ್ದಾರೆ. ನಿಮ್ಮ 300 ಜನ ಚಾನಲ್ಗಳು ಒಂದು ಮೀಟಿಂಗ್ ಇದೆ, ನಿಮ್ಮಲ್ಲೇ ಹೇಳಿದ್ದಾರೆ ಯಾವ ಕಾರಣಕ್ಕೂ NDA ಬರೋದಿಲ್ಲ ಅಂತೇಳಿ. ಯಾರು ತಿಳಿಸ್ಬೇಕು ಅಂತ ತಿಳಿಸ್ತಾರೆ. ನಿಮ್ಮ ಇಂಟರ್ನಲ್ ಸರ್ವಿಸ್ ನಿಮ್ಮಲ್ಲೆಲ್ಲ ಎಲ್ಲ ಕೂತ್ಕೊಂಡು ನೀವು ಮಾತಾಡ್ಕೊಳ್ಳಿ. ನಿಮ್ದೊಂದು ಚಾನಲ್ ಬಿಟ್ಬಿಡಿ, ಇನ್ನೊಂದು ಚಾನಲ್ ಬಿಟ್ಬಿಡಿ, ನೀವೇ ಕೂತ್ಕೊಂಡು ಮಾತಾಡಿ. ನಾವು ಕೊಟ್ಟಿರೋಂಥ ಮಖಗಳಿದೆಯಲ್ಲ, ಕೊಟ್ಟಿರೋಂಥ ಅಭ್ಯರ್ಥಿ ಇದೆಯಲ್ಲ, ತೋರಿಸಿರೋಂಥ ಐಕ್ಯತೆ ಇದೆಯಲ್ಲ, ಕೊಟ್ಟಿರೋಂಥ ಕಾರ್ಯಕ್ರಮ ಇದೆಯಲ್ಲ, ಯು ಕಾಂಟ್ ಮ್ಯಾಚ್ ಇನ್ ದಿ ಕಂಟ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.